ವಿಶಾಲ್ ಬ್ರೋ ಕೈಗೆ ಚೇಳ್ ಕುಕ್ತು ಅಲ್ವಾ? ಓ, ಅದ್ರ ಬಗ್ಗೆ ಯೋಚನೆ ಮಾಡ್ತಾ ಕೂತಿದ್ದೀರಾ? ಅವ್ರಿಗೇನು ಹಾವು ಕಚ್ಲಿಲ್ವಲ್ಲ? ಏಯ್ ಮೆಂಟಲ್, ಚೇಳಲ್ಲೂ ಕೂಡ ವಿಷ ಇರುತ್ತಲ್ವಾ? ಇದ್ರೆ ಇರತ್ತೆ ಬಿಡ್ರಿ. ಏನ್ ಮಾಡ್ಬೇಕು ಅಂತ ನಮ್ಮ ಅಕ್ಕಂಗ್ ಚೆನ್ನಾಗ್ ಗೊತ್ತಿದೆ ಅಲ್ವಾ? ಅಷ್ಟಕ್ಕೂ ಹಾಗ್ ನಡೀದಿರೋ ತರ ನೋಡ್ಕೋಬೋದಿತ್ತು. ಆದ್ರೆ ಅವಳ ಕಾನ್ಸಂಟ್ರೇಷನ್ ಎಲ್ಲ ತೆಂಗಿನಕಾಯಿ ಮೇಲೆ ಇಟ್ಟಿದ್ಲೆ ಹೊರತು ವಿಶಾಲ್ ಬಾವ ಏನ್ ಹಿಡ್ಕೊಂಡಿದ್ರು, ಅಲ್ಲಿ ಏನಿದೆ ಅಂತ ನೋಡೇ ಇಲ್ಲ. ಚೇಳ್ ಕುಕ್ ಹೋಯ್ತು. ಪಾಪ, ಎಷ್ಟು ನೋವಾಗ್ತಾ ಇದೆಯೋ ಏನೋ. ಬ್ರೋ ತುಂಬಾ ಒದ್ದಾಡ್ತಾ ಇದ್ದಾನೆ. ನೀವಿವಾಗ ಕರುಣೆ ತೋರಿಸಿ ಇಲ್ಲಿಂದ ಓಡ್ ಹೋಗ್ಬೇಡಿ. ನನ್ ಮಗ್ಳು ಫಂಕ್ಷನ್ ಎಲ್ಲ ಕನ್ಸಾಗೋಗ್ಬಿಡತ್ತೆ. ಏಯ್, ಫಂಕ್ಷನ್ ಅಂತ ನಾನು ಸಾಯಿಸ್ತಾ ಇದೆಯಲ್ಲ. ಫಂಕ್ಷನ್ಗೆ ಅಂತ ದುಡ್ಡು ಕೊಟ್ಟಿರೋ ವಿಶಾಲ್ ಬ್ರೋಗೆ ಹುಷಾರಿಲ್ಲ. ನೀನ್ ನೋಡಿದ್ರೆ ಹೀಗ್ ಆಡ್ತಾ ಇದೆಯಲ್ಲ. ಇದೊಳ್ಳೆ ಚೆನ್ನಾಗಿದ್ಯಲ್ಲ. ನನ್ ಪುಣ್ಯ, ಆ ಕೈಯಿಂದ ದುಡ್ಡು ಕೊಟ್ಟಿದ್ದಕ್ಕೆ ಹೀಗೆಲ್ಲ ಆಯ್ತು ಅಂತ ಅಂದಿಲ್ಲ. ಏನೋ ಆದ್ರೂ ಆಗಿರ್ಬೋದು. ನನ್ ಮಗ್ಳ ಜಾತಕ ಹಾಗೆ ಅಂತೆಲ್ಲ ಹೇಳಿದ್ರೆ ಚೆನ್ನಾಗಿರಲ್ಲ. ಮಗುನಲ್ವೇ ತಾಯಿನಂತ ಇರೋದು. ಬೆಳಗ್ಗೆ ಹೇಳ್ತಾ ಇದೆಯಲ್ಲ, ಇಷ್ಟ ಆಸ್ತಿ ಇಟ್ಕೊಂಡು ಚಿಲ್ಲರೆ ಕೊಡ್ತಾ ಇದ್ದೀರಾ ಅಂತ. ಇನ್ನೇನ್ ಮತ್ತೆ, ಅಷ್ಟು ದುಡ್ಡನ್ನ ಏನ್ ಮಾಡ್ತಾರೆ? ಅದೇ ಫ್ಯಾಕ್ಟ್ರಿಯಲ್ಲಿ ಯಾರಿಗಾದ್ರೂ ಏನಾದ್ರೂ ಆದ್ರೆ ಸಾಕು, ಲಕ್ಷ ಗಟ್ಲೆ ಕೊಟ್ಬಿಡ್ತಾರೆ. ಜೀವನ ನಡ್ಸಕ್ಕೂ ಆಡಂಬರ ಮಾಡ್ಬೇಕು ಅಂತ ಮಾಡೋ ಖರ್ಚುಗಳಿಗೂ ತುಂಬಾ ವ್ಯತ್ಯಾಸ ಇರುತ್ತೆ. ಕೊಡೋ ಕೈ ಒಂದೇ ಆಗಿರ್ಬೇಕಾದ್ರೆ ಕೊಡುವಾಗ ಯಾಕೆ ವ್ಯತ್ಯಾಸ? ಹೋಗುವಾಗ ಯಾರಾದ್ರೂ ತಗೊಂಡ್ ಹೋಗೋಂಥದ್ ಏನಿದೆ? ಇದೇ ಮಾತು ನಿನಗೂ ಅನ್ವಯಿಸುತ್ತೆ ಅಲ್ವಾ? ಯಾವಾಗ ನೋಡಿದ್ರು ದುಡ್ಡು ಆಸ್ತಿ ಅಂತ ಕನ್ವರ್ಸ್ತಾ ಇರ್ತೀಯ. ಇಲ್ ನೋಡಿ, ಬಡೂರಾಗ್ ಹುಟ್ಟದ್ಮೇಲೆ ಬಡೂರಾಗೆ ಸಾಯ್ಬಾರ್ದು. ಹಾಗ್ ಹೋದ್ವಿ ಅಂದ್ರೆ ನಮ್ ಪ್ರಯತ್ನದಲ್ಲಿ ಲೋಪ ಅಂತ ರಿಚ್ ಆಗೇ ಸಾಯ್ಬೇಕು. ಎಂತ ಶ್ರೀಮಂತ ಸತ್ರುನು ಅಂತ್ಯ ಸಂಸ್ಕಾರ ಮಾಡೋದು ಸ್ಮಶಾನದಲ್ಲೇ ಕಣೆ. ಅದನ್ನ ಅಮ್ಯೂಸ್ಮೆಂಟ್ ಪಾರ್ಕಲ್ಲಿ ಮಾಡಲ್ಲ. ನಾನ್ ಏನೋ ಅಂತ ಹೇಳಿದ್ರೆ ನೀವಿನ್ನೇನೋ ಹೇಳ್ತೀರಾ. ವೈಭವಕ್ಕೂ ವೈರಾಗ್ಯಕ್ಕೂ ಗಂಟ್ ಹಾಕ್ಬೇಡಿ. ಅದಿರ್ಲಿ, ಬ್ರೋ ಬಗ್ಗೆ ವಿಚಾರಿಸ್ತೀಯ ನೀನು? ಬೇಕಾಗಿಲ್ಲ. ಅವ್ರು ಯಾವ್ದೋ ಒಂದ್ ಸೆಂಟಿಮೆಂಟಲ್ ಸ್ಟೋರಿ ಹೇಳಿ ನಾಳೆ ನನ್ ಮಗ್ಳ ಬರ್ಡೇನ ಮಾಡ್ದಿರೋ ತರ ಮಾಡಿದ್ರು ಮಾಡ್ಬಿಡ್ತಾರೆ. ನನ್ಗೂ ಯಾಕೋ ದೇವಸ್ಥಾನದಿಂದ ಬರ್ತಿದ್ದ ಹಾಗೆ ತಲೆ ಸುತ್ತಾಗ ಆಯ್ತು. ಮತ್ತೆ ತಾಯಿ ಆಗ್ತಿರ್ಬೇಕೇನೋ, ಮಾಡಿಸ್ಕೋ ಒಂದ್ಸಲಿ. ಹಾಗೆಲ್ಲ ಏನೂ ಇಲ್ಲ. ನಿನ್ಗೂ ತಲೆ ಸುತ್ತ ಅಂತ ಕೇಳ್ದೆ. ಇಲ್ವಲ್ಲ. ನೈನಿ, ನಿನಗ್ ತಲೆನೋವು ಬಂದ್ರೆ ಎಲ್ರಿಗೂ ಬರುತ್ತೆ ಅಂತ ಹೇಗೆ ಅನ್ಕೋತ್ಯಾ? ಹಾಗಲ್ಲ ಯಜಮಾನ್ರೆ, ಅತ್ತೆ ಕೊಟ್ಟಿದ್ ಕುಂಕುಮನ ನೀವ್ ನನ್ನ ಹಣೆಗೆ ಇಟ್ರಿ ಅಲ್ವಾ, ಅದನ್ನ ನನ್ನ ಹಣೆಗೆ ನಾನು ಇಡಿಸ್ಕೊಂಡಿದ್ರಿಂದ ತಲೆನೋವು ಬಂತ, ಇಲ್ಲಾಂದ್ರೆ ಎಲ್ರಿಗೂ ಹಾಗೆ ಬಂತ ಅಂತ. ನಿನ್ ಅನುಮಾನದಲ್ಲಿ ಲಾಜಿಕ್ ಇದೆ. ನಾನ್ ಬಂದೆ, ಒಂದ್ ನಿಮಿಷ. ಅದಕ್ಕೆ ಇರಿ. ಅಕ್ಕ ಎಲ್ಲಿಗೆ ಹೋಗ್ತಿದ್ಯಾ? ನೀನ್ ಹಾಗಂದಿಯಲ್ಲ, ಅವ್ರನ್ನೆಲ್ಲ ಕೇಳೋದಕ್ಕೆ ಹೋಗಿರ್ಬೇಕು ಅನ್ಸುತ್ತೆ. ಅಯ್ಯೋ ಅಮ್ಮ, ಅಯ್ಯೋ ಮಾಮ್, ಅಯ್ಯೋ ಅಯ್ಯೋ. ಹೀಗೆ ತಾನೆ ವಿಶಾಲ್ ಕಿರ್ಚ್ಕೊಂಡಿದ್ದು. ಚೇಳ್ ಕುಕ್ತಿದ್ದ ಹಾಗೆ ಕೈ ಒದರ್ತಾ ಅಮ್ಮ ಅಂತ ಹೇಳಿದ ತಕ್ಷಣ ನನಗ್ ನಗು ಬಂತು. ಆದ್ರೂ ತಡ್ಕೊಂಡೆ. ಆದ್ರೆ ಈಗ ಆಗಲ್ಲ ಕಣೋ. ಸ್ಟಾಪ್ ಇಟ್. ಯಾಕೆ ಹಾಗೆ ನಗ್ತಿದ್ದೀರಾ? ನನ್ ಮಗ ಜೋಕ್ ಮಾಡ್ತಿದ್ದಾನೆ, ಅದಕ್ ನಗ್ತಾ ಇದ್ದೀನಿ. ಜೋಕರ್ ಜೋಕ್ ಮಾಡ್ದೆ ಇನ್ನೇನ್ ಮಾಡ್ತಾರೆ? ಪಾಠನ? ಏನೇ ಜೋಕರ್ ಅಂತಿದ್ಯಾ? ಹೇಯ್, ಸ್ಟಾಪ್ ದೇರ್ ಐ ಸೇ. ಡ್ರೈವ್ ಮಾಡೋರ್ನ ಡ್ರೈವರ್, ಕ್ಲೀನ್ ಮಾಡೋರ್ನ ಕ್ಲೀನರ್ ಅಂದ್ಮೇಲೆ ಜೋಕ್ ಮಾಡೋರ್ನ ಜೋಕರ್ ಅಂತಾರ ಇಲ್ವಾ? ಅಂತಾರ ಮಾಮ್. ಈಗ ಕೇಳಿದ್ರು ಕೂಡ ಅಂತಾರೆ. ಮೊದ್ಲು ನೀನ್ ಯಾಕ್ ಬಂದೆ ಅಂತ ಹೇಳು. ನಿಮ್ಮಿಂದ ವಿಷಯ ತಿಳ್ಕೊಳಕ್ ಬಂದಿದ್ದೀನಿ. ಮಾಮ್, ಏನೋ ಮಾಡ್ತಾಳ ಮಾಮ್ ಇವಳು. ನೀ ಸುಮ್ನಿರೋ. ಏ ಹಾಸಿನಿ, ತಲೆ ಸುತ್ತುತ್ತಿದ್ಯಾ ಹೇಗೆ? ಸುತ್ತುತ್ತಿರೋದು ನನಗಲ್ಲ, ನೈನಿಗೆ. ಗುಡಿಲಿ ಇಟ್ಕೊಂಡ್ ಕೊಟ್ಟಿದ್ ಕುಂಕುಮದಲ್ಲಿ ಏನಿತ್ತು? ಕೇಳಿದಕ್ಕೆ ಉತ್ತರ ಕೊಡ್ಲಿಲ್ಲ ಅಂದ್ರೆ ಚೆನ್ನಾಗಿರಲ್ಲ. ಅಮ್ನೋರ್ ಕುಂಕುಮದಲ್ಲಿ ಮಹತ್ವ ಇರುತ್ತೆ ಹೊರತು ಇನ್ನೇನಿರುತ್ತೆ? ಮತ್ತು ಕೂಡ ಇರಬಹುದು. ಅದು ನೈನಿ ಹಣೆಗೆ ವಿಶಾಲ್ ಇಟ್ಟಾಗಿಂದ ಅಲ್ಲಿಂದ ಮನೆಗ್ ಬರೋ ತನಕ ತಲೆ ಸುತ್ತಿ ನೋವ್ತಾ ಇತ್ತಂತೆ ಪಾಪ. ಸಾಯಂಕಾಲ ಸ್ನಾನ ಮಾಡೋವರೆಗೂ
ಕಷ್ಟ ಪಡ್ತಿದ್ಲು ನೈನಿ. ಹಾ, ಸ್ನಾನ ಮಾಡಿದ್ಮೇಲೆ ಅದ್ರ ಪವರ್ ಹೋಗುತ್ತೆ. ಪವರ್ ಏನು? ಅದೇ ಹಾಸಿನಿ, ಅಮ್ನೋರ್ ಕುಂಕುಮದಲ್ಲಿರೋ ಪವರ್ ಹೋಯ್ತು ಅಂತ ಹೇಳ್ತಿದ್ದಾನೆ. ಆದ್ರೆ ಈ ತರ ತಲೆನೋವು ಬರಬಾರ್ದು. ಅದೇ ಯಾಕೆ ಬಂತು ನನಗೂ ಅರ್ಥ ಆಗ್ತಿಲ್ಲ. ಆ ವಿಶಾಲ್ಗೆ ಚೇಳ್ ಕುಕ್ಕಿತ್ತಲ್ಲ ಮಾಮ್. ಅಯ್ಯೋ, ನಮ್ಮ ಯಜಮಾನ್ರಿಗೆ ಹೀಗಾಗಿದೆಯಲ್ಲ ಅಂತ ಆಲೋಚನೆಯಲ್ಲಿ ತಲೆನೋವು ಬಂದಿರ್ಬೋದು. ನನ್ನ ಹತ್ರ ಇದೆಲ್ಲ ನಾಟಕ ಬೇಡ ರಾಜಾ. ಗಂಡಗ್ ಹುಷಾರಿಲ್ಲ ಅಂದ್ರೆ ಹೆಂಡತಿಗೆ ನೆಮ್ಮದಿ ಅನ್ನೋದೇ ಇರಲ್ಲ. ಹಸುವಾಗಿ ಹೊಟ್ಟೆ ನೋವು ಬಂದ್ರೆ ಅರ್ಥ ಆಗುತ್ತೆ, ಆದ್ರೆ ತಲೆನೋವು ಯಾಕೆ ಬರುತ್ತೆ? ನೀವೇ ಆ ಕುಂಕುಮದಲ್ಲಿ ಏನೋ ಬೆರೆಸಿರ್ತೀರಾ. ಶಟ್ ಅಪ್. ಹೀಗೆ ಪ್ರತಿ ವಿಷಯದಲ್ಲೂ ನಮ್ ಕೈವಾಡ ಇದೆ ಅಂತ ನಮ್ ಮೇಲೇನಾದ್ರೂ ಅನುಮಾನ ಪಟ್ರೆ ಅನುಭವಿಸ್ಬೇಕಾಗತ್ತೆ. ಹುಷಾರ್. ಆದ್ರೂ ನೀವೆಲ್ರು ಕುಂಕುಮ ಇಟ್ಕೊಂಡ್ರಿ, ನೈನಿಗ್ ಮಾತ್ರ ಯಾಕೆ ತಲೆನೋವು ಬರ್ಬೇಕಿತ್ತು? ನಿನ್ ಹೆಂಡ್ತಿ ನಮ್ಗ್ ಹೀಗೆಲ್ಲ ಕಾಟ ಕೊಡ್ತಿರೋದಿಕ್ಕೆ ಕಣೋ. ಇವಳಿಂದ ನಮಗ್ ತಲೆನೋವಾಗ್ತಿರೋದು. ಹಾಗಾದ್ರೆ ನೀವೇನು ಮಾಡಿಲ್ಲ ಅಂತಾಯ್ತು. ಇಟ್ಸ್ ಓಕೆ. ನಿಮ್ ಮೇಲೊಂದ್ ಕಣ್ಣಿಟ್ಟಿರ್ತೀನಿ. ಸಿಕ್ಕಾಕೊಂಡ್ರೆ ಆವಾಗಿರತ್ತೆ ನಿಮಗ್ ಮಾರಿ ಹಬ್ಬ. ಏನ್ ಮಾಡ್ತೀಯ? ಹೇಳಲ್ಲ. ಏಯ್ ಏಯ್ ನಿಂತ್ಕೊಳೆ. ಹಾಸಿನಿ ಮಾರಿ ಹಬ್ಬ ಮಾಡ್ತೀನಿ ಅಂತಳಲ್ಲ ಮಾಮ್. ಅಲ್ಲ, ನೀವ್ ಯಾಕೆ ಹಿಡ್ಕೊಂಡ್ ಬಾರೋ ಅವಳನ್ನ ಅಂತ ಹೇಳ್ತಿದ್ರೆ ಯಾವಾಗ್ಲೂ, ಇವತ್ತು ಯಾಕೆ ಹೇಳಲೇ ಇಲ್ಲ? ಬಿಟ್ಬಿಡೋ. ನಾವಿಬ್ರು ಈಗ ನಮ್ ಕೆಲ್ಸ ಆಗ್ತಿದೆ ಅಂತ ಹ್ಯಾಪಿಯಾಗಿರೋಣ.